ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 32. ತನ್ನಿಂದ ಬೇಕೆಂದೇ ಅಂತರ ಕಾಯ್ದುಕೊಳ್ಳುತ್ತಿದ್ದ ಅವಿನಾಶನನ್ನು ಹೇಗಾದರೂ ಮಾತನಾಡಿಸಬೇಕೆಂದು ಕ್ಷಮಾಳ ಮನಸ್ಸು ಹಾತೊರೆಯುತ್ತಿತ್ತು. ಅಂದೊಮ್ಮೆ ಅವಿನಾಶ ಮಕ್ಕಳಿಂದ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸುತ್ತಿದ್ದ ಸಂದರ್ಭದಲ್ಲಿ ಅವನು ಒಬ್ಬಂಟಿಯಾಗಿ ನಿಂತಿದ್ದನ್ನು ಗಮನಿಸಿದ ಕ್ಷಮ ತನ್ನ ಮನದಲ್ಲಿ ಭುಗಿಲೆದ್ದಿದ್ದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಜಿಜ್ಞಾಸೆಯಿಂದ ಅವನತ್ತ ನಡೆದಳು. ಅವಳು ಹತ್ತಿರ ಬರುವುದನ್ನು ಕಂಡ ಅವಿನಾಶ ಅಲ್ಲಿಂದ 2 ಹೆಜ್ಜೆ ಮುಂದಕ್ಕೆ ಇಡುವಾಗಲೇ ಅವನನ್ನು ತಡೆದ ಕ್ಷಮ, ಸರ್, ದಯವಿಟ್ಟು ಕ್ಷಮಿಸಿ. ನಿಮಗೆ ನನ್ನಿಂದ ಇಷ್ಟೊಂದು ಬೇಸರ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅವತ್ತು ಆ ರೀತಿ ಮಾತನಾಡಬಾರ್ದಿತ್ತು ಎಂದು ಕೈ ಜೋಡಿಸಿ ಅಲ್ಲಿಂದ ಹೊರಡಲು ಮುಂದಾದಳು. ಕ್ಷಮಾ ಮೇಡಮ್, ನೀವು ಕ್ಷಮೆ ಕೇಳೋ ಅಗತ್ಯವಿಲ್ಲ. ನಾವಿಬ್ಬರು ತೀರಾ ಸಲುಗೆಯಿಂದ ಮಾತನಾಡಿದರೆ ಇತರೆ ಶಿಕ್ಷಕರು ನಮ್ಮ ಮೇಲೆ ಅನುಮಾನ ಪಡ್ಬೋದು ಅಂತ ಅಷ್ಟೇ ನಾನು ನಿಮ್ಮಿಂದ ದೂರ ಇರೋದಕ್ಕೆ ಬಯಸ್ತಾ ಇರೋದು. ನೀವು ಅವತ್ತು ಹೇಳಿದ ಮಾತುಗಳಿಂದ ನನಗೇನು ಬೇಸರವಿಲ್ಲ. ಅವಳ ಮುಖ ನೋಡದೆಯೇ ಮಾತನಾಡಿದನು. ಅವನಿಗೆ ಬೆನ್ನು ಮಾಡಿ ನಿಂತ ಕ್ಷಮ, ನಿಮ್ಮ ಕಾಳಜಿ ನನಗೂ ಅರ್ಥ ಆಗ್ತದೆ ಸರ್. ಆದರೆ ನೀವು ಈ ರೀತಿ ವಿಚಿತ್ರವಾಗಿ ನಡೆದುಕೊಳ್ತಾ ನನ್ನ ಬಳಿ ಮಾತನಾಡದೆಯೇ ಇರೋದನ್ನು ನೋಡಿಯೂ ಕೂಡ ನಮ್ಮ ಕೊಲೀಗ್ಸ್ ಎಲ್ಲ ಒಂದೊಂದು ರೀತಿಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಕ್ಷಮಾ ಮೇಡಮ್, ನಿಮಗೂ ಹಾಗೂ ಅವಿನಾಶ್ ಸರ್ ನಡುವೆ ಎಂತಾದರೂ ಮನಸ್ತಾಪ ಉಂಟಾಗಿದ್ಯಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಅವರ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿಲ್ಲ. ಅದಕ್ಕಾಗಿ ಇವತ್ತು ಎಲ್ಲದಕ್ಕೂ ವಿರಾಮ ಇಡೋದಕ್ಕೆ ಬಯಸ್ತಾ ಇದ್ದೇನೆ ಎಂದು ಮ್ಲಾನವಾದ ಮುಖ ಹೊತ್ತು ಅವನತ್ತ ತಿರುಗಿದಳು. ಅವಳ ಎದುರಿಗೆ ಬಂದು ನಿಂತ ಅವಿನಾಶ, ಶಾಲೆಯಲ್ಲಿ ಈ ರೀತಿಯೆಲ್ಲ ಮಾತನಾಡಿಕೊಳ್ತಾ ಇದ್ದಾರೆ ಅಂತ ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ. ಈಗ ನಾನು ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಎಂದನು. ಒಂದು ಕ್ಷಣ ಏನನ್ನು ಯೋಚಿಸಿದ ಕ್ಷಮ, ಹೇಳೋದಕ್ಕೆ ಏನುಂಟು ಸರ್, ನಮ್ಮಿಬ್ಬರ ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆಯೂ ಇಲ್ಲದಿರುವಾಗ ನಾವೆಂತಕ್ಕೆ ಮೊದಲಿನ ಹಾಗೆ ಇರಬಾರ್ದು ಎಂದು ತನ್ನ ಮನದಿಂಗಿತವನ್ನು ತಿಳಿಸಿದಳು. ಓಕೆ ಮೇಡಮ್, ನಿಮ್ಮ ಮಾತಿಗೆ ನನ್ನದು ಸಮ್ಮತವಿದೆ ಎಂದು ನಗು ಬೀರಿದ ಅವಿನಾಶ ಮಕ್ಕಳನ್ನೆಲ್ಲ ತರಗತಿಗೆ ಕರೆದುಕೊಂಡು ನಡೆದನು. ಅವಿನಾಶನೊಂದಿಗೆ ಮಾತನಾಡಲೇಬೇಕು ಎಂಬ ತುಡಿತ ಕ್ಷಮಾಳಿಗೆ ಇಲ್ಲವಾದರೂ ಅನುಮಾನದ ನೋಟಗಳಿಂದ ಮೊದಲು ತಪ್ಪಿಸಿಕೊಂಡರೆ ಸಾಕು ಎಂದು ಅವಳ ಮನಸ್ಸು ಬಯಸುತ್ತಿತ್ತು. ಕ್ಷಮಾಳೊಂದಿಗೆ ಮಾತನಾಡಲು ಪರಿತಪಿಸುತ್ತಿದ್ದ ಅವಿನಾಶ ಮರುದಿನ ಎಂದಿನಂತೆ ಅವಳ ಬಳಿ ಸಲುಗೆಯಿಂದ ಮಾತನಾಡಲು ಪ್ರಾರಂಭಿಸಿದ್ದನು. ಏನು ಮೇರಿ ಮೇಡಮ್, ನೀವು ಇಷ್ಟೊಂದು ಧಾರಾಳ ಅಂತ ಗೊತ್ತಿರಲಿಲ್ಲ. ಯಾವತ್ತೂ ಇರದದ್ದು ಇವತ್ತು ಇಷ್ಟು ಗ್ರ್ಯಾಂಡಾಗಿ ಪಾರ್ಟಿ ಕೊಡಿಸ್ತಾ ಇದ್ದೀರಲ್ಲ, ಏನು ವಿಶೇಷ? ಮಹೇಶ್ ಕುತೂಹಲ ತಡೆಯಲಾಗದೆ ಪ್ರಶ್ನಿಸಿದನು. ಕಾರಣ ಉಂಟು ಸರ್, ನಮ್ಮ ಹೆಡ್ ಮೇಡಮ್ ಬಂದು ಬಿಡ್ಲಿ, ಒಟ್ಟಿಗೆ ತಿಳಿಸ್ತೇನೆ. ಮೇರಿ ಮಾತು ಮುಗಿಸುವುದರೊಳಗಾಗಿ ಪಂಕಜ ಬಾಗಿಲಿನತ್ತ ಕೈ ತೋರಿಸುತ್ತಾ, ಮೇಡಮ್ ಕೂಡ ಬಂದಾಯ್ತಲ್ಲ ಎಂದು ಹರ್ಷೋದ್ಗಾರ ಮಾಡಿದಳು. 5 ಸ್ಟಾರ್ ಹೋಟೆಲಿನಲ್ಲಿ ಪಾರ್ಟಿಯನ್ನು ಏರ್ಪಡಿಸಿದ್ದ ಮೇರಿ ಇಷ್ಟು ದಿನ ತನಗೆ ಕೆಲಸ ನೀಡಿ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ಮುಖ್ಯೋಪಾಧ್ಯಾಯನಿಗೆ ತಾನಿದ್ದ ಸ್ಥಳದಲ್ಲಿಯೂ ಕೂಡ ಗೌರವ ಕೊಡುವುದನ್ನು ಮರೆತಿರಲಿಲ್ಲ. ವೃತ್ತಾಕಾರದಲ್ಲಿ ಜೋಡಿಸಲ್ಪಟ್ಟಿದ್ದ ಕುರ್ಚಿಯಲ್ಲಿ ತನ್ನ ಇತರೆ ಸಹ ಶಿಕ್ಷಕರೆಲ್ಲರನ್ನು ಕುಳಿತುಕೊಳ್ಳಲು ತಿಳಿಸಿ ನಡುವಿನಲ್ಲಿ ಮುಖ್ಯೋಪಾಧ್ಯಾಯನಿಗಾಗಿ ಕಾಯ್ದಿರಿಸಿದ್ದ ಕುರ್ಚಿಯಲ್ಲಿ ಅವರನ್ನು ಕುಳ್ಳಿರಿಸಿದಳು. ಇನ್ನೂ ಅದೆಷ್ಟು ಸಸ್ಪೆನ್ಸ್ ಮಾಡ್ತೀರಾ ಮೇಡಮ್, ಈಗಲಾದರೂ ಹೇಳ್ಬಾರ್ದಾ? ಮಹೇಶ್ನ ಕುತೂಹಲ ಮತ್ತೂ ಹೆಚ್ಚಾಯಿತು. ತನ್ನ ಬ್ಯಾಗಿನಿಂದ 7-8 ಲಗ್ನ ಪತ್ರಿಕೆಯನ್ನು ಹೊರತೆಗೆದ ಮೇರಿ, ನನಗೆ ಮದುವೆ ಫಿಕ್ಸ್ ಆಗುಂಟು. ಹುಡುಗನ ಹೆಸರು ಜೋಸೆಫ್, ತಮ್ಮದೇ ಸ್ವಂತ ಆಟೋಮೊಬೈಲ್ ನಡೆಸ್ತಾ ಇದ್ದಾರೆ. ಮುಂದಿನ ತಿಂಗಳು ಸೆಂಟ್ ಮೇರಿಸ್ ಚರ್ಚ್ನಲ್ಲಿ ಮದುವೆ, ಯಾರು ಕೂಡ ಮಿಸ್ ಮಾಡೋ ಹಾಗಿಲ್ಲ ಎನ್ನುತ್ತಾ ಎಲ್ಲರಿಗೂ ಲಗ್ನ ಪತ್ರಿಕೆಯನ್ನು ನೀಡಿ ಮದುವೆಗೆ ಆಹ್ವಾನಿಸಿದಳು. ಮೇರಿಯ ಚೆಲ್ಲು ಬುದ್ಧಿಯಿಂದಾಗಿ ಅವಳು ಈ ಜನುಮದಲ್ಲಿ ಮದುವೆಯೇ ಆಗುವುದಿಲ್ಲವೆಂದು ಭಾವಿಸಿದ್ದ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಅಂತೂ ಇಂತೂ ಮೇರಿ ಮೇಡಮ್ ಕಡೆಯಿಂದ ಎಲ್ಲರಿಗೂ ಒಂದು ಹಬ್ಬದ ಊಟ ಕಾಯ್ದುಕೊಂಡಿದೆ. ಕ್ಷಮಾ ಮೇಡಮ್, ಇಲ್ಲಿ ಇರೋ ಲೇಡೀಸ್ ಟೀಚರ್ಗಳಲ್ಲಿ ಇನ್ನೂ ಮದುವೆಯಾಗದೆ ಬಾಕಿ ಉಳಿದಿರೋದು ನೀವೊಬ್ಬರೇ. ನಿಮ್ಮ ಮದುವೆ ಯಾವಾಗ? ಮೇರಿ ಮೇಡಮ್ನ ಹಾಗೆ ನೀವು ಸಿಹಿ ಹಾಕಿಸೋದು ಯಾವಾಗ? ಸಹ ಶಿಕ್ಷಕ ರಾಜೇಶ್
ಕ್ಷಮಾಳನ್ನೇ ದಿಟ್ಟಿಸಿದನು. ಮದುವೆಯ ವಿಷಯ ಕೇಳುತ್ತಿದ್ದೊಡನೆ ಕ್ಷಮಾಳ ಮನಸ್ಸಿಗೆ ಪರಿತಾಪವಾಯಿತು. ನನಗೆ ಮದುವೆಯ ಯೋಗವೇ ಇಲ್ಲದಿರುವಾಗ ಏನಂತ ಉತ್ತರಿಸಲಿ? ಅವಳು ತಲೆ ತಗ್ಗಿಸಿ ಸುಮ್ಮನೆ ಕುಳಿತಳು. ಇಷ್ಟರಲ್ಲೇ ಸರ್, ಅವರ ಮದುವೆಯು ಕೂಡ ಇಷ್ಟರಲ್ಲೇ ಆಗೋದ್ರಲ್ಲಿದೆ. ಇದ್ದಕ್ಕಿದ್ದಂತೆ ಬಂದ ಅವಿನಾಶನ ಮಾತುಗಳು ಎಲ್ಲರೊಂದಿಗೆ ಕ್ಷಮಾಳನ್ನು ಆಶ್ಚರ್ಯಕ್ಕೀಡು ಮಾಡಿತ್ತು. ನನ್ನ ಮದುವೆ ಇಷ್ಟರಲ್ಲಿಯೇ ಆಗುತ್ತದೆಯೇ? ಇವರೆಂತಕ್ಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ? ಕ್ಷಮಾಳಿಗೆ ಅರ್ಥವೇ ಆಗಲಿಲ್ಲ. ಬೆಕ್ಕಸ ಬೆರಗಾಗಿ ಅವನನ್ನೇ ದಿಟ್ಟಿಸಿದಳು. ಏನ್ ಹೇಳ್ತಿದ್ದೀರಾ ಸರ್ ನೀವು? ಕ್ಷಮಾಳತ್ತ ಮುಖ ಮಾಡಿದ ರಾಜೇಶ್, ಹೌದಾ ಕ್ಷಮಾ ಮೇಡಮ್, ಮೇರಿ ಮೇಡಮ್ ಮದುವೆಯಾದ ನಂತರ ದುಬೈಗೆ ಹಾರಿ ಹೋಗ್ತಾರೆ. ನೀವು ಕೂಡ ದೂರಕ್ಕೆ ಹಾರೋ ಪ್ಲಾನ್ ಏನಾದರೂ ಇದೆಯೋ ಹೇಗೆ ಎಂದು ತಮಾಷೆಯ ಮಾತುಗಳನ್ನಾಡಿದನು. ಅವಿನಾಶನ ಮಾತುಗಳನ್ನು ಕೇಳಿ ಮೊದಲೇ ಆಶ್ಚರ್ಯಗೊಂಡಿದ್ದ ಕ್ಷಮಾಳಿಗೆ ಏನು ಮಾತನಾಡಬೇಕೋ ತಿಳಿಯಲಿಲ್ಲ. ಹಾಗೇನೂ ಇಲ್ಲ ಸರ್ ಎಂದಷ್ಟೇ ಹೇಳಿ ಅವಿನಾಶನ ಮುಖ ನೋಡಿದಳು. ಇಲ್ಲ ಸಲ್ಲದ್ದನ್ನು ಹೇಳಿ ನನ್ನನ್ನು ಪೇಚಿಗೆ ಸಿಕ್ಕಿಸಿದ್ದೀರಲ್ಲ, ಈಗ ಇವರ ಪ್ರಶ್ನೆಗಳಿಗೆ ನೀವೇ ಉತ್ತರ ಹೇಳಿ ಎನ್ನುವಂತಿತ್ತು ಅವಳ ನೋಟ. ಛೇ, ಏನೋ ಹೇಳೋದಕ್ಕೋಗಿ ಪಾಪ ಕ್ಷಮಾ ಮೇಡಮ್ನ ಇಕ್ಕಟ್ಟಿಗೆ ಸಿಲುಕಿಸಿಬಿಟ್ನಲ್ಲ. ತಪ್ಪಿತಸ್ಥನಂತೆ ತಲೆ ಎತ್ತಿದ ಅವಿನಾಶ, ನನ್ನ ಮಾತಿನ ಅರ್ಥ ಏನು ಅಂದರೆ, ಮದುವೆಯೇ ಆಗೋದಿಲ್ವೇನೋ ಅಂದುಕೊಂಡಿದ್ದ ಮೇರಿ ಮೇಡಮ್ಗೆ ಕಂಕಣ ಭಾಗ್ಯ ಒದಗಿ ಬಂದಿರುವಾಗ ಸೌಂದರ್ಯದ ಕನಿ ನಮ್ಮ ಕ್ಷಮಾ ಮೇಡಮ್ಗೆ ಒಂದು ಗಂಡು ಸಿಗದೆ ಇರುತ್ತಾ? ಅದೇ ಇಂಟೆನ್ಷನ್ನಿಂದ ನಾನು ಅವರಿಗೂ ಕೂಡ ಬೇಗ ಮದುವೆ ಆಗುತ್ತೆ ಅಂತ ಹೇಳಿದ್ದು ಎಂದು ಪರಿಸ್ಥಿತಿಯನ್ನು ಸಂಭಾಳಿಸಿದನು. ಅವನು ಏನೇ ಹೇಳಿದರೂ ಕ್ಷಮಾಳಿಗೆ ಸಮಾಧಾನವಿರಲಿಲ್ಲ. ಅವನು ಬೇಕೆಂದೇ ಹೀಗೆ ಹೇಳಿದ್ದಾನೆ. ಅವನ ಮಾತಿನ ಮರ್ಮವನ್ನು ಹೇಗಾದರೂ ಮಾಡಿ ತಿಳಿದುಕೊಳ್ಳಲೇಬೇಕೆಂದು ತನ್ನಷ್ಟಕ್ಕೆ ನಿಶ್ಚಯಿಸಿಕೊಂಡಳು. ಅಮ್ಮ, ಎಂತಾಯಿತು? ತಾನು ಕೆಲಸ ಮುಗಿಸಿ ಬಂದ ಸಮಯದಲ್ಲಿ ಬಿಡುವಿಲ್ಲದೆ ಏನಾದರೂ ಕೆಲಸ ಮಾಡುತ್ತಲೇ ಇದ್ದ ಶ್ಯಾಮಲ ಇಂದು ಹಾಸಿಗೆಯಲ್ಲಿ ಮಲಗಿರುವುದನ್ನು ಕಂಡು ಕ್ಷಮಾಳಿಗೆ ಆತಂಕವಾಯಿತು. ಅದೆಲ್ಲದಕ್ಕಿಂತಲೂ ಅವಳನ್ನು ಆಶ್ಚರ್ಯಕ್ಕೆ ದೂಡಿದ್ದು ಶ್ಯಾಮಲಾರ ಕಾಲಿನ ಬದಿಯಲ್ಲಿ ಕುಳಿತು ಅವರನ್ನು ಉಪಚರಿಸುತ್ತಿದ್ದ ಅವಿನಾಶ. ಸರ್, ನೀವಿಲ್ಲಿ? ಇವತ್ತು ನೀವು ಶಾಲೆಗೆ ಬಂದಿರಲಿಲ್ಲ ಅಲ್ವಾ? ರಾಜೇಶ್ ಸರ್ ಹೇಳಿದ್ರು ನಿಮಗೆ ಮೈಗೆ ಆರಾಮಿಲ್ಲ ಅಂತ. ಆದರೆ ನೀವು ಇಲ್ಲಿ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದಳು. ಹೌದು ಮೇಡಮ್, ಯಾಕೋ ಬೆಳಗ್ಗೆಯಿಂದ ತುಂಬ ತಲೆನೋಯ್ತಾ ಇತ್ತು. ಮಧ್ಯಾಹ್ನದ ತನಕ ಮನೆಯಲ್ಲೇ ಮಲಗಿದ್ದೆ. ಆದರೂ ಈ ಹಾಳ ತಲೆನೋವು ಕಡಿಮೆ ಆಗೋ ಹಾಗೆ ಕಾಣಲಿಲ್ಲ. ಮೆಡಿಕಲ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ಆದರೂ ತಗೊಳ್ಳೋಣ ಅಂತ ಬಂದೆ. ಹೇಗೋ ಸಂಜೆ ಆಯ್ತಲ್ಲ, ನೀವು ಬಂದಿರ್ಬೋದು, ನಿಮ್ಮನ್ನು ಮಾತನಾಡಿಸಿಕೊಂಡೇ ಹೋಗೋಣ ಅಂತ ಬಂದೆ. ಹೊರಗೆ ನಿಂತು ಬಹಳಷ್ಟು ಬಾರಿ ಕೂಗ್ದೆ. ಮನೆಯಲ್ಲಿ ಯಾರೂ ಇಲ್ವೇನೋ ಅಂತ ಇನ್ನೇನು ಹೊರಡಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಮನೆಯೊಳಗೆ ಏನೋ ಸದ್ದಾಯಿತು. ಏನಿರ್ಬೋದು ಅಂತ ಒಳ ಬಂದವನಿಗೆ ಅಡುಗೆ ಕೋಣೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ನಿಮ್ಮ ತಾಯಿ ಕಾಣಿಸಿದ್ರು. ಆ ಪರಿಸ್ಥಿತಿಯಲ್ಲಿ ಅವರನ್ನು ಹೇಗೆ ಬಿಟ್ಟು ಹೋಗೋದು? ಮಂಚದ ಮೇಲೆ ಮಲಗಿಸಿ ನೋವಿನ ಎಣ್ಣೆ ಹಚ್ತಾ ಇದ್ದೆ. ಅಷ್ಟರಲ್ಲಿ ನೀವೇ ಬಂದ್ರಿ ಎಂದು ನಡೆದ ಘಟನೆಯನ್ನು ವಿಷದಪಡಿಸಿದನು. ಅವನ ನಿಸ್ವಾರ್ಥ ಸೇವೆ ಔದಾರ್ಯವನ್ನು ಕಂಡು ಕ್ಷಮಾಳಿಗೆ ಅವನ ಮೇಲಿನ ಅಭಿಮಾನ ದುಪ್ಪಟ್ಟಾಯಿತು. ನಿಮ್ಮಿಂದ ಬಹಳ ಉಪಕಾರವಾಯಿತು ಸರ್. ನೀವು ಸರಿಯಾದ ಸಮಯಕ್ಕೆ ಬಂದಿರಲಿಲ್ಲ ಅಂದಿದ್ರೆ ಎಂತಹ ಅನಾಹುತ ಆಗ್ತಾ ಇತ್ತೋ ಏನೋ. ನೀವು ಬಚ್ಚಲಿಗೆ ಹೋಗಿ ಕೈ ತೊಳೆದು ಬನ್ನಿ, ನಾನು ಕುಡಿಲಿಕ್ಕೆ ಚಹಾ ಮಾಡ್ತೇನೆ ಎಂದು ಅವಿನಾಶನಿಗೆ ಬಚ್ಚಲಿನ ದಾರಿ ತೋರಿಸಿದಳು. ಅವನು ಅತ್ತ ಹೋಗುತ್ತಿದ್ದಂತೆ ಅಮ್ಮನ ತಲೆಯ ಬದಿಯಲ್ಲಿ ಕುಳಿತು, ಅಮ್ಮ, ನಿಮಗೆ ಎಂತಾದರೂ ಬೇಕಿದ್ರೆ ನಾನು ಬಂದು ತೆಗೆದುಕೊಡ್ತಾ ಇರಲಿಲ್ವಾ? ಕುರ್ಚಿ ಮೇಲೆ ಹತ್ತಲಿಕ್ಕೆ ಓದದ್ಯಾಕೆ ಎಂದು ಕಾಳಜಿಯಿಂದ ತಲೆ ನೇವರಿಸಿದಳು. ಏನೂ ಇಲ್ಲ ಮಗಳೇ, ಅಕ್ಕಿ ಹಿಟ್ಟಿನ ಡಬ್ಬಿ ಮೇಲಿತ್ತಲ್ಲ, ಅದನ್ನು ತಗೊಳ್ಳೋಣ ಅಂತ ಕುರ್ಚಿ ಹತ್ತಿದ್ದೆ. ಅಷ್ಟರಲ್ಲಿ ಅವರ ಮಾತು ಮುಗಿಯುವುದರೊಳಗಾಗಿ ಅವಿನಾಶ ಕೈ ತೊಳೆದು ಬಂದು ಅಲ್ಲಿಯೇ ಇದ್ದ ಕುರ್ಚಿಯೊಂದರಲ್ಲಿ ಕುಳಿತನು. ಅಮ್ಮ, ಇವರು ಅವಿನಾಶ್ ಅಂತ. ನಾನು ಕೆಲಸ ಮಾಡ್ತಾ ಇರೋ ಶಾಲೆಯಲ್ಲಿ ಇವರು ಕೂಡ ಕೆಲಸ ಮಾಡ್ತಾ ಇರೋದು ಎಂದು ಅವಿನಾಶನ ಪರಿಚಯ ತಿಳಿಸಿದಾಗ, ನನಗೆ ಗೊತ್ತಿದೆ ಮಗಳೇ, ಇವರು ಎಲ್ಲವನ್ನೂ ಹೇಳಿದರು. ನನಗೆ ಇವರನ್ನು ನೋಡಿದಾಗಲೇ ಎಲ್ಲಿಯೋ ನೋಡಿದ ನೆನಪಾಯಿತು. ಆಮೇಲೆ ಇವರೇ ಹೇಳಿದರು, ಅಪ್ಪ ತೀರಿಕೊಂಡ ಸಮಯದಲ್ಲಿ ಇವರು ಮನೆಗೆ ಬಂದಿದ್ದು.
ನಾನು ಇವರಿಗೆ ಮುಖ ಕೊಟ್ಟು ಮಾತನಾಡದೆ ಒಳಗೆ ಹೋದದ್ದು. ಅಂದಿನ ದಿನವನ್ನು ನೆನೆದ ಶ್ಯಾಮಲಾರ ಮುಖ ಕಪ್ಪಿಟ್ಟಿತು. ಪರವಾಗಿಲ್ಲ ಆಂಟಿ, ನೀವೇನು ಬೇಸರ ಮಾಡ್ಕೊಳ್ಬೇಡಿ. ಅಂದಿನ ದಿನ ನಿಮ್ಮ ಮನೆಯ ಪರಿಸ್ಥಿತಿ ನನಗೆ ತಿಳಿದಿರಲಿಲ್ಲ. ನೀವು ಮಾತನಾಡಿಸದ್ದಕ್ಕೆ ನನಗೇನು ಬೇಸರವಿಲ್ಲ. ಅವತ್ತಿನ ಮಾತನ್ನು ಕೂಡ ಇವತ್ತೇ ಮಾತಾಡೋಣ ಬಿಡಿ ಎಂದಾಗ ಅಮ್ಮ ಮಗಳ ಮುಖದಲ್ಲಿ ನಗು ಅರಳಿತು. ಕ್ಷಮ ತಾನು ಹುಟ್ಟಿದ್ದ ಸೀರೆಯನ್ನು ಬದಲಿಸಿ ಚೂಡಿದಾರ್ ಧರಿಸಿ ಅವಿನಾಶನಿಗೆ ಚಹಾ ತಯಾರಿಸಿ ತಂದಳು. ಅರೆ, ನನ್ನ ಹುಡುಗಿ ಯಾವ ದಿರಿಸು ಧರಿಸಿದರೂ ಸುಂದರಿಯೇ. ಎಡಬಿಡದೆ ಅವಳನ್ನೇ ದಿಟ್ಟಿಸಿದನು. ಅವಿನಾಶ ಮನೆಯ ಒಳಗೆ ಕಾಲಿಟ್ಟಾಗಿನಿಂದ ಅವನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಶ್ಯಾಮಲ ಕ್ಷಣ ಮಾತ್ರದಲ್ಲಿ ಅವನ ಗುಣ ನಡವಳಿಕೆಗೆ ಮಾರು ಹೋಗಿದ್ದರು. ಅವನು ಕ್ಷಮಾಳನ್ನೇ ಏಕಾಗ್ರಚಿತ್ತದಿಂದ ನೋಡುತ್ತಿರುವುದನ್ನು ಗಮನಿಸಿದ ಮೇಲಂತೂ ತಮ್ಮ ಆಸೆ ಶೀಘ್ರದಲ್ಲಿ ಕೈಗೂಡುವುದೆಂದು ಮನದಲ್ಲಿಯೇ ಸಂಭ್ರಮಪಟ್ಟರು. ಸರ್, ಚಹಾ ತಗೊಳ್ಳಿ. ಕ್ಷಮಾಳ ಮಾತಿಗೆ ಎಚ್ಚೆತ್ತ ಅವಿನಾಶ, ಓಹ್ ಸಾರಿ ಮೇಡಮ್, ನಾನು ಏನನ್ನೋ ಯೋಚಿಸ್ತಾ ಇದ್ದೆ ಎಂದು ಚಹಾ ತೆಗೆದುಕೊಂಡು ಘಟಘಟನೆ ಗಂಟಲಿಗಿಳಿಸಿದನು. ಯಾಕಪ್ಪ, ಚಹಾ ತಣ್ಣಗಿದ್ಯಾ? ಅಷ್ಟು ಬೇಗ ಕುಡಿದ್ಬಿಟ್ರಲ್ಲ. ಮೇಜಿನ ಮೇಲೆ ತಮಗಾಗಿ ಇರಿಸಿದ್ದ ಚಹಾವನ್ನು ಕೈಗೆತ್ತಿಕೊಂಡ ಶ್ಯಾಮಲ, ಬಿಸಿಯೇ ಇದೆಯಲ್ಲ ಎಂದು ಅಚ್ಚರಿ ವ್ಯಕ್ತಪಡಿಸಿದರು. ಅವರು ಮತ್ತೇನನ್ನೋ ಪ್ರಶ್ನಿಸಿದರೆ ಎಂಬ ಭಯದಿಂದ, ಇಲ್ಲ ಆಂಟಿ, ನನಗೆ ಇಷ್ಟು ಬಿಸಿ ಕುಡಿದೇ ಅಭ್ಯಾಸ ಎಂದು ಮಾತು ಮರೆಸಿದನು. ಅವನ ಪರಿಸ್ಥಿತಿಯನ್ನು ಅರಿತ ಶ್ಯಾಮಲ ಮತ್ತೇನು ಪ್ರಶ್ನಿಸುವ ಗೋಜಿಗೆ ಹೋಗಲಿಲ್ಲ. ಅವಿನಾಶನ ಮನದ ಮಾತುಗಳು ಕ್ಷಮಾಳಿಗೆ ಅರ್ಥವಾಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.